Hello everyone. In the continuation of the mains SIDDHI previous year question paper discussion, so today I have brought you with respect to GS2 Section 3, that is Public Administration. So SIDDHI mains previous year question paper ಏನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಅದರ ಮೇಲೆ ಇವತ್ತು GS ಎರಡನೇ ಪೇಪರು, ಅದರಲ್ಲಿ ಸೆಕ್ಷನ್ 3 ಅದನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಇವತ್ತು ಒಂದು ಕ್ವಶನ್ ತೊಗೊಂಡು ಬಂದಿದ್ದೀನಿ. 2014 ಇಸ್ವಿಯಲ್ಲಿ ಈ ಕ್ವಶನನ್ನು ಬಂದಿರೋದು. ನಾನು ಮೊದಲೇ ಹೇಳಿರೋ ಹಾಗೆ ಐ ಹ್ಯಾವ್ ಅರ್ಲಿಯರ್ ಆಲ್ಸೋ ಟೋಲ್ಡ್ ಯು ದ್ಯಾಟ್ ಸೊ ಇಟ್ ಈಸ್ ಆಲ್ ಅಬೌಟ್ ನಾಟ್ ದಿ ಕಂಟೆಂಟ್, ನಾಟ್ ಓನ್ಲಿ ದಿ ಕಂಟೆಂಟ್ ಬಟ್ ಆಲ್ಸೋ ದಿ ಸ್ಟ್ರಕ್ಚರಿಂಗ್ ದಿ ಆನ್ಸರ್ ಆ್ಯಂಡ್ ಪ್ರೊವೈಡಿಂಗ್ ದಿ ರಿಲೆವೆಂಟ್, ಪ್ರೊವೈಡಿಂಗ್ ದಿ ಎಕ್ಸಾಂಪಲ್ಸ್, ಬ್ಲಾಕ್ ಡಯಾಗ್ರಾಮ್, ಆಸ್ ವೆಲ್ ಆಸ್ how you produce the introduction, how you write the conclusion. So it matters a lot. ನಾನು ಪ್ರತಿ ಆನ್ಸರಲ್ಲೂ ನಿಮಗೆ, ಪ್ರತಿ ವಿಡಿಯೋಲ್ಲೂ ನಾನು ನಿಮಗೆ ಒಂದು ಹಿಂಟನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಈ ವಿಡಿಯೋಲ್ಲೂ ಮತ್ತೆ ಅನದರ್ ಹಿಂಟ್ ಐ ಹ್ಯಾವ್ ಬಾಟ್ ಯು. ಓಕೆ, ಕೈಂಡ್ಲಿ ಸಿ ದ ವಿಡಿಯೋ ಆ್ಯಂಡ್ ಅಬ್ಸರ್ವ್ ದಿ ಹಿಂಟ್ ಆ್ಯಂಡ್ ರೈಟ್ ಇಟ್ ಇನ್ ಒನ್ ಪೇಜ್. ಓಕೆ, ಸೊ ಈ ಅಗೇನ್ ಎವ್ರಿ ಲಾಸ್ಟ್ ಪ್ರೀವಿಯಸ್ ವಿಡಿಯೋಸ್ಗಳಲ್ಲೂ ಈಚ್ ಹಿಂಟನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಎಲ್ಲ ವಿಡಿಯೋಸ್ ಮೇಲೆ ಅದನ್ನು ಹಿಂಟ್ ಬರ್ಕೊಳ್ಳಿ, ಸೊ ದ್ಯಾಟ್ ಆ ಹಿಂಟ್ಸ್ಗಳನ್ನು ನೀವು ಎಕ್ಸಾಮಿನೇಷನಲ್ಲಿ ಯೂಸ್ ಮಾಡಿದಾಗ ನಿಮಗೆ ಎಕ್ಸ್ಟ್ರಾ ಎಡ್ಜ್ ಸಿಗುತ್ತೆ. ಸೊ ಮೇನ್ಸ್ ಪೇಪರ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಷನ್ ಉದ್ದೇಶ ಏನಪ್ಪ ಅಂತಂದರೆ, ನಾನು ಹೇಗೆ ಆ ಗ್ರೂಪಿಂದ ಡಿಫ್ರೆಂಟಾಗಿ ನಿಲ್ಲಬೇಕು. ನಮ್ಮ ಕ್ರೆಡೆನ್ಸ್ IAS ನಾವು ಏನು ಮಾಡ್ತೀವಿ ಅಂತಂದರೆ, ಬೇಸಿಕಲಿ ಹೌ ವಿ ಕ್ಯಾನ್ ಸ್ಟ್ಯಾಂಡ್ ಔಟ್ ಆಫ್ ದಿ ಗ್ರೂಪ್. ಓಕೆ, ವಾಟ್ ಆನ್ಸರ್ಸ್ ವಿ ಕ್ಯಾನ್ ರೈಟ್, ಯಾವ ಥರ ಆನ್ಸರ್ಸ್ ಬರೆದಾಗ ಮತ್ತು ಯಾವ ಪ್ರೆಸೆಂಟೇಷನ್ ಕೊಟ್ಟಾಗ ನಮಗೆ ಮಾರ್ಕ್ಸು ಹೇಗೆ ಚೇಂಜ್ ಆಗುತ್ತೆ ಕಂಪ್ಯಾರಿಸನ್ ಟು ಅದರ್ಸ್ ಅಂತ. ಸೊ ಈ ಪರ್ಸ್ಪೆಕ್ಟಿವಲ್ಲಿ ಪ್ರತಿ ಸಲನೂ ನಾನು ನಿಮಗೆ ಒಂದೊಂದು ಪಾಯಿಂಟನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಆ ಪಾಯಿಂಟ್ ಅಬ್ಸರ್ವ್ ಮಾಡ್ಕೊಳ್ಳಿ, ಬರೀರಿ, ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸಲ್ಲಿ ಯೂಸ್ ಮಾಡಿ. ಈ ಕ್ವಶನ್ ಪೇಪರ್ ಡಿಸ್ಕಷನ್ ಆದಮೇಲೆ ಇಮಿಡಿಯೇಟ್ಲಿ ಇದೇ ಕ್ವಶನನ್ನು ತಾವು ತೊಗೊಂಡು ಇದ್ರ ಮೇಲೆ ಆನ್ಸರ್ಸನ್ನು ಬರಿತಾ ಹೋಗಿ. Once you start writing, then only you will know whether you have understood what we have discussed here or not. Okay, so whether you know how to write an answer or not. Okay, whether you have you built up answer writing practice or not. Okay, ಅನ್ನೋದನ್ನು ಗೊತ್ತಾಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪ್ರಾಕ್ಟೀಸ್ ದಿ ಆನ್ಸರ್ ರೈಟಿಂಗ್ ಫ್ರಮ್ ಟುಡೇ ಇಟ್ ಸೆಲ್ಫ್. ಓಕೆ ಅಂತ ಹೇಳ್ತಾ ವಿಲ್ ಸ್ಟಾರ್ಟ್ ವಿತ್ ಟುಡೇಸ್ ಡಿಸ್ಕಷನ್. Right, the question is basically, it talks with, again it is with respect to 2014 paper. So the question is basically with respect to briefly explain the different types of communication. Okay, briefly explain the different types of communication, which is of 12.5 marks. Okay, the simple is very the question is very simple, you all know it, and I have told you in the previous discussion that how to approach these simple questions and how you can stand out of the crowd ಬಿಟ್ಟು ನೀವು ಹೇಗೆ ಡಿಫ್ರೆಂಟಾಗಿ ನೀವು ಆನ್ಸರ್ನ ಪ್ರೆಸೆಂಟ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಅಂತ ನಾನು ಪ್ರೀವಿಯಸ್ ಡಿಸ್ಕಷನಲ್ಲಿ ಹೇಳಿದ್ದೀನಿ. ಸೊ ಅದೇ ಥರ ಇಲ್ಲೂ ನೀವು ಬರಿಬೇಕಾದಾಗ ಏನೋ ವಿತ್ ರೆಸ್ಪೆಕ್ಟ್ ಇಲ್ಲೂ ನೀವು ಬರಿಬೇಕಾದಾಗ ಏನು ಡಿಫ್ರೆಂಟ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಬರುತ್ತೆ ಅಂತ ವಿಚಾರ ಮಾಡಬೇಕಾಗುತ್ತೆ. ಸೊ ಅದನ್ನು ಇವತ್ತು ನಾನು ಹೇಳ್ತೀನಿ. ಸೊ ಇಂಟರ್ಲಿಂಕಿಂಗ್ ಆಫ್ ದಿ ಸಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಆನ್ಸರ್ ರೈಟಿಂಗಲ್ಲಿ ಇಂಟರ್ಲಿಂಕಿಂಗ್ ಆಫ್ ದಿ ಸಬ್ಜೆಕ್ಟ್ಸ್ ಇರಬೇಕು. ಒಂದು ಸಬ್ಜೆಕ್ಟನ್ನು ಇನ್ನೊಂದು ಸಬ್ಜೆಕ್ಟಿಗೆ ಕನೆಕ್ಟ್ ಮಾಡೋದನ್ನು ಕಲಿಬೇಕು ಅಂತ ಹೇಳ್ತೀವಿ. ಸೊ ಒಂದು ಸಬ್ಜೆಕ್ಟನ್ನು ಇನ್ನೊಂದು ಸಬ್ಜೆಕ್ಟನ್ನು ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ಇವತ್ತು ತೋರಿಸ್ತೀನಿ ನಿಮಗೆ ಇಲ್ಲಿ. ಓಕೆ, ಸೊ ವಿವಿಧ ರೀತಿಯ ಸಂವಹನೆ. ಓಕೆ, ಸೊ ಕ್ವಶನ್ ಏನಿದೆ, ವಿವಿಧ ರೀತಿಯ ಸಂವಹನೆ ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಓಕೆ, ಸೊ ಇದನ್ನು ನಾನು ಹೇಳಿದ್ದೀನಿ, ಫಸ್ಟ್ ನೀವು ಕ್ವಶನ್ ನೋಡಿದ ತಕ್ಷಣ ಫಸ್ಟ್ ಡಿಮಾಂಡ್ ಆಫ್ ದಿ ಕ್ವಶನನ್ನು ಪ್ರಾಪರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆ ಡಿಮಾಂಡ್ ಆಫ್ ದಿ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಈಚ್ ಆ್ಯಂಡ್ ಎವ್ರಿ ಕೀವರ್ಡ್ ಆಫ್ ದಿ ಕ್ವಶನ್ ಅಂಡರ್ಲೈನ್ ಮಾಡಬೇಕು. ಸೊ ಇನ್ ದಿಸ್ ಕ್ವಶನ್ ವಾಟ್ ಈಸ್ ದಿ ಡಿಮಾಂಡ್? ಡಿಫ್ರೆಂಟ್ ಟೈಪ್ಸ್. ಓಕೆ, ಆ್ಯಂಡ್ ದೆನ್ ಯು ಹ್ಯಾವ್ ಟು ಮಾರ್ಕ್ ಕಮ್ಯುನಿಕೇಷನ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನನ್ನು ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು? ಬ್ರೀಫಾಗಿ. ಓಕೆ, ಸೊ ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಂತ ಹೇಳಿದ್ದಾನೆ. ಬ್ರೀಫಾಗಿ ಈಚ್ ಪಾಯಿಂಟನ್ನು ತುಂಬ ಸಂಕ್ಷಿಪ್ತವಾಗಿ ಬರಿಬೇಕು ಅದನ್ನು. ಓಕೆ, ಸೊ ಬ್ರೀಫ್ಲಿ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಈಚ್ ಪಾಯಿಂಟ್. ಸೊ ವಿ ಹ್ಯಾವ್ ಅಂಡರ್ಸ್ಟುಡ್ ದ ಡಿಮಾಂಡ್ ಆಫ್ ದಿ ಕ್ವಶನ್. ನೌ ವಿ ವಿಲ್ ಮೂವ್ ಟು ದಿ ಹೌ ವಿ ಕ್ಯಾನ್ ಸ್ಟ್ರಕ್ಚರ್ ದಿಸ್ ಆನ್ಸರ್. Okay, how we can build a good structure for this answer. So basically I have brought you one kind of structure. So there are many ways also. Okay, you can just practice on your own. You can just bring, because you can change lot of things in the answer writing.
Okay, there is no one best way of answer writing. There are n number of ways and many people will practice in many different ways. Okay, so ಹಾಗಾಗಿ ಇವತ್ತು ನಾನು ತಗೊಂಡ್ಬಂದಿರೋದು ತುಂಬ ಸಿಂಪಲ್ ಆಗಿರುತ್ತೆ. ಏನಿದೆ, ಇಂಟ್ರೊಡಕ್ಷನ್, ಡೆಫಿನೇಷನ್ ಆಫ್ ಕಮ್ಯುನಿಕೇಷನ್. ಎಸ್, define communication, because this is direct question, so you can directly define the communication. Then what he has asked, different types of communication. So you just give the subheading saying that types of communication. Briefly explain the types of communication. Okay, what body should consist of ಅನ್ನೋದನ್ನ ಪಾಯಿಂಟ್ಸ್ ಅಲ್ಲಿ ಬರ್ತಿದ್ದೀನಿ. ಸೊ ಇದನ್ನು ಅಬ್ಸರ್ವ್ ಮಾಡಿ. ಸೊ ಇದನ್ನೇ ನೀವು ಎಲಾಬ್ರೇಟ್ ಮಾಡಬೇಕು ಯಾವುದರಲ್ಲಿ, ಆನ್ಸರಲ್ಲಿ. ಓಕೆ, ಸೊ ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಬೈ ಗಿವಿಂಗ್ ದಿ ಸಬ್ ಹೆಡ್ಡಿಂಗ್ ಕೊಡ್ತಾ ಹೋಗಬೇಕು. ಒಂದೊಂದು ಟೈಪ್ಗೆ ಒಂದೊಂದು ಸಬ್ ಹೆಡ್ಡಿಂಗ್ ಕೊಟ್ಟು ಅದರ ಒಳಗಡೆ ಆನ್ಸರನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಪ್ರೊವೈಡಿಂಗ್ ದಿ ಬ್ಲಾಕ್ ಡಯಾಗ್ರಾಮ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಅಗೇನ್ ಎಲ್ಲರೂ ಇಲ್ಲಿ ಮಾಡ್ತಾರೆ ಇಲ್ಲಿ ಅಂತಂದಾಗ ಕ್ವಶನ್ಸ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂದ ತಕ್ಷಣ ದೇ ವಿಲ್ ಸ್ಟಾರ್ಟ್ ರೈಟಿಂಗ್ ದಿ ಆನ್ಸರ್ಸ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ದಿ ಕಂಟೆಂಟ್. ಆ ಕಂಟೆಂಟ್ ಇದೆ, ಆ ಕಂಟೆಂಟನ್ನೇ ಬರಿತಾ ಹೋಗ್ತಾರೆ. ಬಟ್ ಆ ಕಂಟೆಂಟನ್ನು ಬರಿಬೇಕಾದಾಗ ನಾನು ಡೈಗ್ರಾಮೆಟಿಕಲಿ ಹೇಗೆ ಪ್ರೆಸೆಂಟೇಷನ್ ಮಾಡಿದ್ರೆ ನನಗೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಒನ್ ಏರಿಯಾ ವೇರ್ ಇನ್ ವಿಚ್ ಯು ಹ್ಯಾವ್ ಟು ವರ್ಕ್ ಕನ್ಸಿಸ್ಟೆಂಟ್ಲಿ, ಯು ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್ ಟು ಇನ್ಕಲ್ಕೇಟ್ ಸಚ್ ಹ್ಯಾಬಿಟ್. ಡೈಗ್ರಾಮ್ ಹಾಕೋದನ್ನು ಹ್ಯಾಬಿಟ್ ಆಗಿ ನೀವು ಕನ್ವರ್ಟ್ ಮಾಡಬೇಕಾದ್ರೆ ನೀವು ಇದನ್ನು ಕನ್ಸಿಸ್ಟೆಂಟ್ಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಕನ್ಸಿಸ್ಟೆಂಟ್ಲಿ ಪ್ರಾಕ್ಟೀಸ್ ಮಾಡಿದಾಗ ದೆನ್ ಯು ವಿಲ್ ಗೆಟ್ ಹೌ ಐ ಕ್ಯಾನ್ ಪುಟ್ ಅ ಡೈಗ್ರಾಮ್ ಇನ್ ದಿಸ್ ಕ್ವಶನ್. ಓಕೆ, ಸೊ ಈಚ್ ಆ್ಯಂಡ್ ಎವ್ರಿ ಕ್ವಶನ್ಗೂ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಎಲ್ಲಿ ಡೈಗ್ರಾಮ್ ಹಾಕಬೇಕು. ಅದಕ್ಕೆ ನಾನು ಹೇಳ್ತೀನಿ ಅರೌಂಡ್ ಮೋರ್ ದೆನ್ 50% ಆಫ್ ದಿ ಕ್ವಶನ್ಸ್ ಶುಡ್ ಬಿ ಪ್ರೆಸೆಂಟೆಡ್ ಇನ್ ಡೈಗ್ರಾಮ್ಸ್ ಅಂತ ಹೇಳ್ತೀನಿ. ಸೊ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಅದಕ್ಕೆ ಇಲ್ಲಿ ಏನಂತ ಬ್ರೀಫ್ಲಿ ಎಕ್ಸ್ಪ್ಲೇನ್, ಸಬ್ಹೆಡ್ಡಿಂಗ್, ಬ್ಲಾಕ್ ಡಯಾಗ್ರಾಮ್ಸ್ ಆ್ಯಂಡ್ ಫ್ಯೂ ಲೈನ್ಸ್ ಆನ್ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್. ಸೊ ಲಾಸ್ಟಿಗೆ ನೀವು ಕಮ್ಯುನಿಕೇಷನ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಬರೆದ ಮೇಲೆ, ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಬರೆದ ಮೇಲೆ ಅದ್ರದ್ದು ಬ್ಯಾರಿಯರ್ಸ್ ಏನೇನಿದೆ ಕಮ್ಯುನಿಕೇಷನ್ ಅನ್ನೋದನ್ನು ಒಂದೇ ಲೈನಲ್ಲಿ, ಅಂದರೆ ಲೈಕ್ ಹಾರ್ಡ್ಲಿ ವಿತ್ ಅರೌಂಡ್ 10 to 15 ವರ್ಡ್ಸಲ್ಲಿ ಯು ಕ್ಯಾನ್ ಜಸ್ಟ್ ಮೆನ್ಷನ್ ಇಟ್. ವಾಟ್ ಆರ್ ದಿ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್? ಓಕೆ, ಸೊ ದಿಸ್ ಮೇಕ್ಸ್ ಯು ಅಗೇನ್ ಈ ಲೈನ್ ಹಾಕೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ನೀವು ಕ್ರೌಡಿಂದ ಮತ್ತೆ ಡಿಫ್ರೆಂಟಾಗಿ ಉಳಿತೀರ. ಓಕೆ, ಕ್ರೌಡ್ ಏನು ಮಾಡುತ್ತೆ, ಆ ಕ್ರೌಡು ಜಸ್ಟ್ ದೇ ವಿಲ್ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್, ಸಬ್ಹೆಡ್ಡಿಂಗ್ ಕೊಟ್ಬಿಟ್ಟು ಫಾರ್ಮಲ್, ಇನ್ಫಾರ್ಮಲ್, ಅಪ್ವರ್ಡ್, ಡೌನ್ವರ್ಡ್ ಅಂತ ಕೊಟ್ಬಿಟ್ಟು ಮುಂದೆ ಹೋಗ್ಬಿಡ್ತಾರೆ. ರೈಟ್, ಬಟ್ ನೀವೇನು ಮಾಡಬೇಕು, ನೀವಿಲ್ಲಿ ಜಸ್ಟ್ ರೈಟ್ ಒನ್ ಫ್ಯೂ ಲೈನ್ಸ್ ಆನ್ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಷನ್. that should be your goal and that should be your target. Okay, so always try to think something different from the crowd. Right, then conclusion ಬರೀಬೇಕಾದ್ರೆ the conclude with how new generation of communication tools has brought effective communication. ಓಕೆ, ಸೊ ನ್ಯೂ ಜನ್ರೇಷನ್ ಆಫ್ ಕಮ್ಯುನಿಕೇಷನ್ ಟೂಲ್ಸ್ಗಳಲ್ಲಿ ಬರ್ತಾ ಹೋಗ್ತಾ ಇದ್ದಾವೆ ಈಗ. ಸೊ ಅದರಿಂದ ನಮಗೆ ಎಫೆಕ್ಟಿವ್ ಕಮ್ಯುನಿಕೇಷನ್ ಹೇಗಾಗುತ್ತೆ ಅನ್ನೋದನ್ನು ಕನ್ಕ್ಲೂಷನ್. ಸೊ ನೋಡಿ, ನಾವೇನು ಮಾಡ್ತೀವಿ, ಕಮ್ಯುನಿಕೇಷನ್ ಅಂದ ತಕ್ಷಣ ಸುಮ್ಮನೆ ಸಿಂಪಲ್ಲಾಗಿ ಕಮ್ಯುನಿಕೇಷನನ್ನು ಕನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ. ಬಟ್ ಈ ನ್ಯೂ ಜನ್ರೇಷನ್ ಆಫ್ ಟೂಲ್ಸ್ ಅಂದರೆ ICT, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಆಯಿತು, ಓಕೆ, ಈ ಗವರ್ನೆನ್ಸ್ ಇನಿಷಿಯೇಟಿವ್ಸ್ ಆಯಿತು. ಸೊ ಇದನ್ನು ಹೇಗೆ ಕಮ್ಯುನಿಕೇಷನ್ ಹೇಗೆ ಎಫೆಕ್ಟಿವ್ ಆಗಿ ಮಾಡಿದೆ ಒಂದು ಆರ್ಗನೈಸೇಷನಲ್ಲಿ, ಬೈ ಟೇಕಿಂಗ್ ದಿ ಎಕ್ಸಾಂಪಲ್ ಆಫ್ ಗೌರ್ಮೆಂಟ್ ಇಟ್ ಸೆಲ್ಫ್, you can write a good conclusion here. Okay, I will show you at the end of the class. So before I start the discussion, so we have few announcements that we are also offering the courses for IAS Foundation course, IAS Mentorship course and IAS this term course. This term course will be generally starting from February to April. Okay, every year. Okay, this is the current affairs course which consists of 6 tests related to current affairs. Okay, that is 1 year, 1.5 year current affairs ಅನ್ನು ಇದರಲ್ಲಿ ಕವರ್ ಮಾಡಿರ್ತೀವಿ. ಸೊ ಇದನ್ನು 6 ಟೆಸ್ಟಲ್ಲಿ, ಆ್ಯಂಡ್ ದೇರ್ ವಿಲ್ ಆಲ್ಸೋ ಬಿ ಎ ಡಿಸ್ಕಷನ್ ಫಾರ್ ಈಚ್ ಟೆಸ್ಟ್. ಓಕೆ, ಸೊ ವಿಚ್ ವಿಲ್ ಗಿವ್ ಯು ಎ ಕಾಂಪ್ರಿಹೆನ್ಸಿವ್ ಐಡಿಯಾ ಅಬೌಟ್ ದಿ current affairs. And then we also have the IAS prelims test series which will consist of 25 tests for prelims. Okay, so this is again starting in January to April. Okay, so this is also again prelims time, so we have to focus more on prelims. Not only that, we also have the KS Foundation course which is a one-stop center for all the KS preparation. So if you take the KS Foundation course, we will give complete material for the KS prelims as well as mains. Not only that, ಅದಲ್ದೇನೆ prelims ಮತ್ತು ಮೇನ್ಸ್ಗೆ ಕಂಪ್ಲೀಟ್ ಮಟೀರಿಯಲ್ ಅಲ್ಲದೇನೆ ನಿಮ್ಗೇನಾಗುತ್ತೆ, ಅಲ್ಲಿ ನಿಮಗೆ 15 ಪ್ರಿಲಿಮ್ಸ್ ಟೆಸ್ಟ್ ಸೀರೀಸು ಮತ್ತು 15 ಮೇನ್ಸ್ ಟೆಸ್ಟ್ ಸೀರೀಸ್ಗಳನ್ನು ಕೊಡ್ತಾ ಹೋಗ್ತೀವಿ.
ಸೊ ಆ ಟೆಸ್ಟ್ ಸೀರೀಸ್ ಏನಿದೆ ಪ್ರತಿ ಬ್ಯಾಚಿಗೂ ವೇರಿ ಆಗ್ತಾ ಇರುತ್ತೆ. ಓಕೆ, ಅದಲ್ಲದೆ ಈಚ್ ಆ್ಯಂಡ್ ಎವ್ರಿ ಕ್ಲಾಸಲ್ಲಿ ನಿಮಗೆ ಫ್ಯಾಕಲ್ಟೀಸ್ ಏನು ಮಾಡ್ತಾರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮೇಲೆ ಡಿಸ್ಕಷನ್ ಮಾಡ್ತಾರೆ. ಈಚ್ ಆ್ಯಂಡ್ ಎವ್ರಿ ಫ್ಯಾಕಲ್ಟಿ ಏನು ಮಾಡ್ತಾರೆ, ನಿಮಗೆ ಕ್ಲಾಸಲ್ಲಿ ಪ್ರತಿ ಕ್ಲಾಸಲ್ಲೂ ಅಥವಾ ಆಲ್ಟರ್ನೇಟಿವ್ ಕ್ಲಾಸ್ಗಳಲ್ಲಿ ನಿಮಗೆ ಮೇನ್ಸ್ ಕ್ವಶನ್ಸನ್ನು ಕೊಡ್ತಾರೆ. ದೇ ವಾಲಂಟರಿಲಿ ಆಸ್ಕ್ ಯು ಟು ರೈಟ್ ದಿ ಕ್ವಶನ್ಸ್ ಆ್ಯಂಡ್ ಬ್ರಿಂಗ್ ಇಟ್ ಟು ದೆಮ್. ಸೊ ಅವರೇ ನಿಮಗೆ ಕೇಳಿಬಿಟ್ಟು ಬರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಯೂನಿಕ್ ಥಿಂಗ್ ಇನ್ ಅವರ್ ಇನ್ಸ್ಟಿಟ್ಯೂಷನ್, ರೈಟ್. ಸೊ KS ಮೇನ್ಸ್ ಮೆಂಟರ್ಶಿಪ್ ಬ್ಯಾಚ್ ಇದೆ. ಸೊ ಆ್ಯಂಡ್ KS SS ಕೋರ್ ಬ್ಯಾಚ್ ಇದೆ. ಈ ಕೋರ್ ಬ್ಯಾಚ್ಗಳಲ್ಲಿ 82 ಟೆಸ್ಟ್ ಇರುತ್ತೆ. ಈ 82 ಟೆಸ್ಟ್ಗಳನ್ನು ಸತತವಾಗಿ ಯಾರು ಬರೆದಿದ್ದಾರೆ ಅವರು ಲಿಸ್ಟಿಂದ ಹೊರಗಡೆ ಉಳಿದಿಲ್ಲ. ಬಟ್ ಆದರೆ ಇದಕ್ಕೆ ಸತತವಾಗಿ ಬರೀಬೇಕು, ಅದು ಕಂಪಲ್ಸರಿ ಇದೆ. ಒನ್ಸ್ ಯು ಸ್ಟಾರ್ಟ್ ಇಟ್ ಆ್ಯಂಡ್ ಒನ್ಸ್ ಯು ಹ್ಯಾವ್ ಟು ಎಂಡ್ ಇಟ್ ಇನ್ ಒನ್ ಸ್ಟ್ರೆಚ್, ದೆನ್ ಓನ್ಲಿ ಯು ವಿಲ್ ಎನ್ಶ್ಯೂರ್ ದ್ಯಾಟ್ ಯು ವಿಲ್ ಬಿ there in the final list. Okay, so that is the kind of way of practice we will make you here in the KS SS core batch. Okay, and then KS prelims classes and test series. So it is an year long, it is an 4-month course, 4 to 5 months course. Every month we will be starting a new batch. You can come and join any moment of time. So coming to the introduction. So what was the question? The question was briefly discuss the types of communication, right? So some communication ಬಗ್ಗೆ ಬ್ರೀಫ್ಲಿ ಡಿಸ್ಕಸ್. ನಾನು ಇಲ್ಲಿ ಇಂಟ್ರಡಕ್ಷನ್ ಏನು ಬರಿತೀನಿ, ಅಗೇನ್ ಇಂಟ್ರಡಕ್ಷನ್ ವಿತ್ ರೆಸ್ಪೆಕ್ಟ್ ಟು ಡೆಫಿನೇಷನ್. ಡೆಫಿನೇಷನ್ ಯಾರ್ದು, ನಂದು ಡೆಫಿನೇಷನ್ ಬರಿತೀನಾ ಅಥವಾ ಬೇರೆಯವ್ರದ್ದು ಡೆಫಿನೇಷನ್ ಬರಿತೀನಾ, ಅಂದರೆ ಯಾರಾದರೂ ಥಿಯರಿಸ್ಟ್ ಡೆಫಿನೇಷನ್ ಬರಿತೀನಿ. ನಾನು ತಿಳ್ಕೊಂಡಿರುವಂಥ ಸ್ವಂತ ಶಬ್ದಗಳಲ್ಲಿ ನಾನು ಈ ಡೆಫಿನೇಷನ್ ಬರೆಯೋಕ್ಕೆ ಹೋದರೆ ನನ್ನ ವ್ಯಾಕ್ಯಾಬ್ಲರಿ ಏನಿದೆ ಅದು ಸಬ್ಜೆಕ್ಟ್ ರಿಲೇಟೆಡ್ ವ್ಯಾಕ್ಯಾಬ್ಲರಿಯನ್ನು ಅದು ಹೊರಗಡೆ ಬರೋದಿಲ್ಲ. ಸಬ್ಜೆಕ್ಟ್ ರಿಲೇಟೆಡ್ ವ್ಯಾಕ್ಯಾಬ್ಲರಿ ಬರಬೇಕಂದ್ರೆ ನಾನು ಕೆಲವು ಕಂಟೆಂಟ್ ಅಥವಾ ಕೆಲವು ಡೆಫಿನೇಷನ್ಸ್, ಕೆಲವು ಥಿಯರಿಸ್ಟ್ಗಳು ಕೊಟ್ಟಿರುವಂಥ ಡೆಫಿನೇಷನ್ಸ್ಗಳನ್ನು, ನಾನು ಸ್ಕಾಲರ್ಸ್ಗಳು ಕೊಟ್ಟಿರುವಂಥ ಡೆಫಿನೇಷನ್ಸ್ಗಳನ್ನು ನಾನು ಬೈಹಾರ್ಟ್ ಮಾಡಬೇಕಾಗತ್ತೆ. ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದ್ರ ಪ್ರಕಾರ ಬರೀಬೇಕಾಗತ್ತೆ, ರೈಟ್. ಸೊ ಕಮ್ಯುನಿಕೇಷನ್ ಈಸ್ ದಿ ಎಬಿಲಿಟಿ ಆಫ್ ವೇರಿಯಸ್ ಫಂಕ್ಷನಲ್ ಗ್ರೂಪ್ಸ್ ವಿತಿನ್ ಅನ್ ಎಂಟರ್ಪ್ರೈಸ್ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಆ್ಯಂಡ್ ಈಚ್ ಅದರ್ಸ್ functions and concerns. This was given by Peter Drucker. So this is a definition which has given by the one of the scholar. So I will write this definition directly. I don't apply my mind here. I'll directly write it. Not only that, by writing, after writing this, I will also say that the Pifner said that the communication is a heart of the management. Okay, and also Millett said that communication is a bloodstream of administrative organization. Okay, this is also important point. If you mention it, then only you will get the good marks, right? So you have to mention, if you don't mention these 2 points also, that is okay. ನೀವು ಎರಡು ಈ ಪಾಯಿಂಟ್ ಮೆನ್ಷನ್ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಡೆಫಿನೇಷನ್ ಮಾತ್ರ ಸ್ಕಾಲರ್ ಕೊಟ್ಟಿರೋದೇ ಡೆಫಿನೇಷನನ್ನು ಬರೀರಿ. ಓಕೆ, ನೆಕ್ಸ್ಟ್. ಸೊ ಬಾಡಿಯಲ್ಲಿ ಏನಿರಬೇಕು, ಬಾಡಿಯಲ್ಲಿ ಆದರೆ ಡೈರೆಕ್ಟ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಸಬ್ಹೆಡಿಂಗ್ ಕೊಡ್ತೀನಿ. ಐ ವಿಲ್ ಸ್ಟಾರ್ಟ್ ರೈಟಿಂಗ್ ದಿ ಆನ್ಸರ್. ಸೊ ಹಿಯರ್ ವಾಟ್ ಐ ವಿಲ್ ಡೂ, ದೇರ್ ಆರ್ 2 types of communication, that is formal and informal communication, right? After looking at the formal and informal communication, other types of communications ಇದಾವೆ. ಸೊ ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಬಟ್ ಆದರೆ ನಾವು ಮೇಜರ್ಲಿ ಬರಿಬೇಕಾಗಿರೋದು ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್ ಇನ್ ದಿ ಆರ್ಗನೈಜೇಷನ್. ಸೊ ಅದಕ್ಕೆ ಅಂತ ಹೋದಾಗ ನಾವು ಫಾರ್ಮಲ್ ಕಮ್ಯುನಿಕೇಷನನ್ನು ಡಿಫೈನ್ ಮಾಡಬೇಕು. ಸೊ ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಬರೆದಾಗ, ಸಿ ಹಿಯರ್ ದಿ ಫಾರ್ಮಲ್ ಕಮ್ಯುನಿಕೇಷನ್ ಈಸ್ ಡೆಲಿಬರೇಟ್ಲಿ ಎಸ್ಟಾಬ್ಲಿಷ್ಡ್ ಬೈ ದಿ ಮ್ಯಾನೇಜ್ಮೆಂಟ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಆಫ್ information. So what is formal communication? In any government organization, or for that matter in any private organization, which are official communications ಏನಿರ್ತವೆ ಅವೆಲ್ಲನೂ ಫಾರ್ಮಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಅದನ್ನೇ ನಾವಿಲ್ಲಿ ಬರೀಬೇಕಾಗತ್ತೆ. ಕಮ್ಯುನಿಕೇಷನ್ ಗೆಟ್ಸ್ ಡೆಲಿವರ್ಡ್ or occurs via predefined channels, established channels of the organization. Yes, one structure anta nodi. For example, ನೀವೀಗ DC ಆಫೀಸ್ ಇದೆ ಅಂತಂದರೆ ಆ DC ಆಫೀಸಲ್ಲಿ ತಾಲೂಕು ಆಫೀಸ್ ವರ್ಗು ಕಮ್ಯುನಿಕೇಷನ್ ಹೇಗಿರುತ್ತೆ, ಓಕೆ. ಅಥವಾ ರೆವೆನ್ಯೂ ವಿಲೇಜ್ ಅಕೌಂಟೆಂಟ್ಗೆ ನಾವು ಒಂದು ಮೆಸೇಜ್ ಕಳಿಸ್ಬೇಕಾದ್ರೆ DC ಆಫೀಸಿಂದ ಡೈರೆಕ್ಟ್ DC ಆಫೀಸಿಂದ ಹೋಗುತ್ತಾ, ಇಲ್ಲ, ಅದು ಒಂದು ಕಮ್ಯುನಿಕೇಷನ್ ಚಾನಲ್ ಇದೆ, DC ಟು ತಹಸೀಲ್ದಾರ್, ತಹಸೀಲ್ದಾರ್ ಟು ವಿಲೇಜ್ ಅಕೌಂಟೆಂಟ್. ಸೊ ಆ ಥರ ಒಂದು ಕಮ್ಯುನಿಕೇಷನ್ ಚಾನಲ್ಸ್ ಏನಿದ್ದಾವೆ ಅದು ಎಸ್ಟಾಬ್ಲಿಷ್ಡ್ ಇದೆ, ಯಾರು ಯಾರಿಗೆ ಯಾವಾಗ ಹೇಗೆ ಕಳಿಸ್ಬೇಕು ಅಂತ. ಸೊ ದೇರ್ ಈಸ್ ಎ ಹೈರಾರ್ಕಿ ಫಾರ್ ಇಟ್. ಆ ಹೈರಾರ್ಕಿ ಇರೋದ್ರಿಂದ ಅದ್ರ ಪ್ರಕಾರನೇ ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ. ಸೊ ಇನ್ ದ್ಯಾಟ್ ವೇ, ಸೊ ಇಟ್ ಈಸ್ ಅನ್ ಎಸ್ಟಾಬ್ಲಿಷ್ಡ್ ಚಾನಲ್ಸ್ ಆಫ್ ಆರ್ಗನೈಜೇಷನ್, right? So the communication, the main goal of the communication is to conserve properly and ensure that the information is delivered correctly, alva. So because yakendre authentication, official communication ide, if something goes wrong, the whole organizational objectives gets compromised. So it is very important to to send an effective and correct information to the local level.
right? So in that way I will mention these 3 points. After that, the formal communication is considered effective because it saves the time through its systematic flow of information. So what it does, it saves the time. Okay, the formal communication saves the time. So this is my brief explanation. There is lot of explanation involved in it, so I could not put it here in this slide. So ಹಾಗಾಗಿ ನಿಮಗೆ ನಾನು ಇಷ್ಟನ್ನು ಬರೆಯೋಕ್ಕೆ ಹೇಳ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಈ ಫಾರ್ಮಲ್ ಕಮ್ಯುನಿಕೇಷನ್ಗೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅದಲ್ಲದೆ ಈ ಫಾರ್ಮಲ್ ಕಮ್ಯುನಿಕೇಷನ್ಗೆ ನಾನೊಂದು ಡೈಗ್ರಾಮು ಹಾಕ್ತೀನಿ. ಓಕೆ, ಈ ಡೈಗ್ರಾಮ್ ಏನಾದರೂ ಹಾಕಿದಾಗ ನಾನೇನು ಮಾಡ್ತೀನಿ, ಇದನ್ನು ಫಾರ್ ಎಕ್ಸಾಂಪಲ್ PMO ಆಫೀಸ್ ಅಂತ ಬರಿತೀನಿ. ದೆನ್ ಡಿಪಾರ್ಟ್ಮೆಂಟ್ ಆಫ್, ಓಕೆ, ಆರ್ ಮಿನಿಸ್ಟ್ರಿ ಆಫ್, PMO office in the Ministry of Agriculture, Ministry of, okay, Defense, Ministry of Home, okay, so and Ministry of, okay, and Ministry of any other like women and child, right? ಸೊ ಆ ಥರ ನಾನು ಏನು ಮಾಡ್ತಾ ಇದ್ದೀನಿ, ಈಚ್ ಆ್ಯಂಡ್ ಎವ್ರಿ, ಸೊ PMO ಆಫೀಸಿಂದ ಈ ಮಿನಿಸ್ಟ್ರಿಗೆ ನಾನು ಮೆಸೇಜ್ ಕಳಿಸ್ಬೇಕಾದ್ರೆ ದೇರ್ ಇಸ್ ಎ ಫಾರ್ಮಲ್ ಕಮ್ಯುನಿಕೇಷನ್. ಓಕೆ, ಆ್ಯಂಡ್ ಆಲ್ಸೋ ಇಫ್ ದೇರ್ ಈಸ್ ಎ ಕಮ್ಯುನಿಕೇಷನ್ ಹ್ಯಾಸ್ ಟು ಬಿ ಡನ್ ಫ್ರಮ್ Ministry of Agriculture to Ministry of Home Minister, then through PMO it will be communicated. Or if there is a cabinet decisions, that has to be taken, ಸೊ ಆ ಟೈಮಲ್ಲಿ ಏನಾಗುತ್ತೆ, PMO ಆಫೀಸಿಂದ ಎಲ್ಲ ಕಡೆಗೂ ಕ್ಯಾಬಿನೆಟ್ ಡಿಸಿಷನ್ಸ್ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಯಾರ್ದು ಸಜೆಷನ್ ಇದ್ದರೆ ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ದಿ PMO, ರೈಟ್? ದಿಸ್ ಈಸ್ ಅ ಫಾರ್ಮಲ್ ವೇ ಆಫ್ ಕಮ್ಯುನಿಕೇಷನ್. ಒಂದು ಥರ. ಇನ್ನೊಂದು ಏನಾಗುತ್ತೆ, ಇನ್ನೊಂದು ಥರ ನಾವು ಡೈಗ್ರಾಮ್ ಮಾಡಬೇಕಾದಾಗ ಹೈರಾರ್ಕಿಯಲ್, ಓಕೆ, ದಟ್ ಈಸ್ ಯು ಕ್ಯಾನ್ ಪುಟ್ DC, ಓಕೆ, ದೆನ್ ತಹಸೀಲ್ದಾರ್, ಓಕೆ, ದೆನ್ ವಿಲೇಜ್ ಅಕೌಂಟೆಂಟ್, ಓಕೆ, ಲೈಕ್ ದಿಸ್ ಯು ಕ್ಯಾನ್ ಆಲ್ಸೋ ಪುಟ್. ದಿಸ್ ಈಸ್ a formal way of communication, right? You have to put a diagram. ಈ ಡೈಗ್ರಾಮ್ಸ್ ಹಾಕಿದಾಗ ಏನಾಗುತ್ತೆ ಅಂದರೆ, ಎಸ್ ಆಬ್ವಿಯಸ್ಲಿ ಇಟ್ ವಿಲ್ ಬಿ ವೆರಿ ಎಫೆಕ್ಟಿವ್ ಇನ್ ಕಂಪ್ಯಾರಿಸನ್ ಟು ಜಸ್ಟ್ ರೈಟಿಂಗ್ ಎ ಕಂಟೆಂಟ್. ಓಕೆ, ಸೊ ನೀವು ಡೈಗ್ರಾಮ್ಸ್ ಹಾಕಿದ್ರೆ ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ ಆನ್ಸರು, ಇಲ್ಲಾಂದರೆ ಕಂಟೆಂಟ್ ಸುಮ್ಮನೆ ಕಂಟೆಂಟ್ ಬರೆದ್ರೆ ನಾರ್ಮಲ್ ಆನ್ಸರ್ ಇರುತ್ತೆ, ರೈಟ್? ಸೊ ನಾನು ಎಕ್ಸಾಂಪಲ್ ಏನು ಕೊಡ್ತೀನಿ, ಸೊ ಇಂಟರ್ ಕನೆಕ್ಟಿಂಗ್ ದಿ ಸಬ್ಜೆಕ್ಟ್ಸ್ ಲೈಕ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನನ್ನು ನಾನು ಪಾಲಿಟಿ ಕನೆಕ್ಟ್ ಮಾಡ್ಬೋದು. ಸೊ ಗೌರ್ಮೆಂಟ್ ಆರ್ಗನೈಸೇಷನ್ಸನ್ನು ಕನೆಕ್ಟ್ ಮಾಡೋದಾದರೆ ನಾನು ಎಕ್ಸಾಂಪಲ್ ಏನು ಕೊಡ್ಬೋದು, ದಿ ಗೌರ್ಮೆಂಟ್ ಕಮ್ಯುನಿಕೇಟ್ಸ್ ಆಲ್ ಇಟ್ಸ್ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ಸ್ ಆ್ಯಂಡ್ ಡೆಸಿಷನ್ಸ್ ಟು ದಿ ಪ್ರೆಸಿಡೆಂಟ್ ಥ್ರೂ ಫಾರ್ಮಲ್ ಚಾನಲ್. ಓಕೆ, ಸೊ ಪ್ರೆಸಿಡೆಂಟು ಅಂಡರ್ ಆರ್ಟಿಕಲ್ 78 ಏನಿದೆ, ದಿ ಪ್ರೆಸಿಡೆಂಟ್ ಸೀಕ್ಸ್ ದಿ ಇನ್ಫಾರ್ಮೇಷನ್ ಫ್ರಮ್ ದಿ government about its administrative actions and other decisions. So at that point of time, the PM, the Prime Minister and the Council of Ministers, through the formal communication channel, they will send the information. Not only that, the Ministry of Agriculture anta ankoli. Suppose Ministry of Agriculture is trying to implement a scheme, okay, like PM Kisan Yojana antane ankolna. So ee Kisan Yojanadalli ನಾವು ಏನು ಮಾಡಬೇಕು, the Ministry of Agriculture will send an circular to all the departments in the Ministry of Agriculture. So after that, they will send a communication to all the departments saying that this is PM Kisan Yojana and these are the rules and regulations. So try to collect the beneficiaries. ಎಲ್ಲಿಂದ ಬರುತ್ತೆ, Ministry of Agriculture ಇಂದ, then each districಟಿಗೆ ಬರುತ್ತೆ, each district ಇಂದ each ತಾಲೂಕಕ್ಕೆ ಹೋಗುತ್ತೆ, each ತಾಲೂಕದಿಂದ each villageಗೆ ಹೋಗುತ್ತೆ, ರೈಟ್? ಸೊ ಯಾಕೆ ನಾವು ಬೆನಿಫಿಷರೀಸನ್ನು ಕಲೆಕ್ಟ್ ಮಾಡಬೇಕು. ಸೊ ಆ ಥರ ಇದನ್ನು ಕನೆಕ್ಟ್ ಮಾಡಿ ನೀವು ಆನ್ಸರನ್ನು ಬರಿಬೋದು. ನೆಕ್ಸ್ಟ್, ಇನ್ಫಾರ್ಮಲ್ ಕಮ್ಯುನಿಕೇಷನ್. ಸೆಕೆಂಡ್ ಟೈಪ್ ಆಫ್ ಕಮ್ಯುನಿಕೇಷನ್ ಇಸ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಸೊ ಎನಿ ಆರ್ಗನೈಸೇಷನ್ ಅಂತ ಹೋದಾಗ ಬರೀ ಫಾರ್ಮಲ್ ಕಮ್ಯುನಿಕೇಷನ್ ಇದ್ದರೆ ನಿಮ್ಗೆ ಹೆಕ್ಟಿಕ್ ಅನಿಸುತ್ತೆ. ಸೊ ಎವ್ರಿ ಒನ್ ಹ್ಯಾಸ್ ಎ ಸೋಶೋ ಸೈಕಲಾಜಿಕಲ್ ನೀಡ್ಸ್. ಆ ಸೋಶೋ ಸೈಕಲಾಜಿಕಲ್ ನೀಡ್ಸ್ ಇರೋದ್ರಿಂದ ಏನಾಗುತ್ತೆ, ಒಂದು ಫಾರ್ಮಲ್ ಆರ್ಗನೈಸೇಷನಲ್ಲಿ ದೇರ್ ಆಟೋಮೆಟಿಕಲಿ ಎಕ್ಸಿಸ್ಟ್ ಆ್ಯನ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಬಟ್ ಈ ಇನ್ಫಾರ್ಮಲ್ ಆರ್ಗನೈಸೇಷನ್ ಏನಿದೆ, ಇಟ್ ಹ್ಯಾಸ್ ನಾಟ್ ಬಿನ್ ಕ್ರಿಯೇಟೆಡ್ ಬೈ ದಿ organization, but however it has been created by its employees itself. Okay, but there is in this informal organization there is no proper hierarchy, there is no proper way of communication, there is no proper channels of communication. ಈ ಥರ ಏನೂ ಇರೋದಿಲ್ಲ, ರೈಟ್? ಸೊ ಅದರಿಂದ ಇದಕ್ಕೆ ನಾವು ಇನ್ಫಾರ್ಮಲ್ ಅಂತ ಕರಿತೀವಿ, ರೈಟ್? ಸೊ ವಿಲ್ ಸಿ ಸಮ್ ಆಫ್ ದಿ ಕಂಟೆಂಟ್ ಹಿಯರ್. ದಿ ಇನ್ಫಾರ್ಮಲ್ ಚಾನಲ್ ಆಫ್ ಕಮ್ಯುನಿಕೇಷನ್, ಆಲ್ಸೋ ನೋನ್ ಆಸ್ ಗ್ರೇಪ್ ವೈನ್ communication, is a result of operation of social forces at the workplace. So informal communication is a method by which the people carry on social and non-programmed activities within the formal boundaries of the system. It exists outside the official network. See, what informal communication? Informal communication exists outside the official network through a continuously interacting with it. Okay, so through continuous interaction with it, right? So and need fulfillment, it is a need fulfillment device. So obviously whenever you go to office, you need some companion to
have a discussion either on the official discussion, or to get some kind of relaxation you need to have a companion in the office. So ಹಾಗಾಗಿ ಅದಕ್ಕೋಸ್ಕರ ಏನಾಗುತ್ತೆ ಇಲ್ಲಿ ಅಂತಂದ್ರೆ you will establish an informal communication unknowingly, right? So again in this we can have different types of informal communication. ಅಲ್ಲಿ different informal communications ಇದೆ. ಇದನ್ನ ಬೇಕು ಅಂದ್ರೆ ಲಿಸ್ಟ್ ಮಾಡಿ ಒಂದೊಂದೇ ಲೈನ್ ಅಲ್ಲಿ ಲಿಸ್ಟ್ ಮಾಡ್ತಾ ಹೋಗಿ. ಇದಿಷ್ಟೆಲ್ಲ ಬರೆಯೋದು ನೆಸೆಸಿಟಿ ಇಲ್ಲ, right? So individual communicates with other individual, that is direct communication. That is probability of network, and the probability of network is like I can have an interaction with randomly with anyone, okay? And the cluster of networks, okay, individual communicates with only those individuals whom he or she trusts. ಯಾರ ಮೇಲೆ ಟ್ರಸ್ಟ್ ಇರುತ್ತೆ ಅವ್ರ ಜೊತೆ ಮಾತ್ರ ಕಮ್ಯುನಿಕೇಟ್ ಮಾಡ್ತಾರೆ. ಯಾರ ಜೊತೆ ನಮಗೆ ಕಂಫರ್ಟ್ನೆಸ್ ಇರುತ್ತೆ ಅವ್ರ ಜೊತೆಗೆ ಮಾತ್ರ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಅವ್ರ ಜೊತೆಗೆ ಮಾತ್ರ ನಮ್ಮ ಸೀಕ್ರೆಟ್ಸು ಅಥವಾ ಟ್ರೇಡ್ ಸೀಕ್ರೆಟ್ಸು ಅಥವಾ ಏನೇ ಇರಲಿ ಅವ್ರ ಜೊತೆಗೆ ನಾವು ಡಿಸ್ಕಷನ್ ಎಲ್ಲ ಮಾಡ್ತೀವಿ. ಸೊ ಅದ್ರ ಬಗ್ಗೆನೇ ಇದು ಇನ್ಫಾರ್ಮಲ್ ಕಮ್ಯುನಿಕೇಷನ್ ಹೇಳುತ್ತೆ, ರೈಟ್? ಆಫ್ಟರ್ ದಿಸ್ ಯು ಜಸ್ಟ್ ಮೆನ್ಷನ್ ದೀಸ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಆಲ್ಸೋ, ದಟ್ ಈಸ್ ಇಂಟರ್ನಲ್ ಕಮ್ಯುನಿಕೇಷನ್. ಈ ಇಂಟರ್ನಲ್ ಕಮ್ಯುನಿಕೇಷನಲ್ಲಿ ಏನಿರುತ್ತೆ ಅಂದರೆ ಫಾರ್ಮಲ್ ಒಳಗೆ ಇಂಟರ್ನಲ್ ಕಮ್ಯುನಿಕೇಷನ್ ಇರುತ್ತೆ. ಅಪ್ವರ್ಡ್ ಕಮ್ಯುನಿಕೇಷನ್ ಇರ್ಬೋದು, ಅಂದರೆ ಅಪ್ವರ್ಡ್ ಕಮ್ಯುನಿಕೇಷನ್ದಾಗ ಸಬಾರ್ಡಿನೇಟ್ಸ್ ವಿಲ್ ಬಿ ಸೆಂಡಿಂಗ್ ದಿ information to the higher level. So downward communication, the upper the authoritative officers will be sending the communication to the lower level officers, right? So across communication ಅಂತಂದ್ರೆ it will be in a horizontal manner, like communicating with the peer, communicating with one department to another department, like that is called as across communication. So there is also another type of communication. After internal you can mention the external communication ಅಂತಂದ್ರೆ ಏನು? So outside the organization, so the organization interacts with the outside people, okay, that outside entities, that is called as external communication. So interpersonal communication, it is a communication which is done within the, so that is also interpersonal communication, right? So we will come to conclusion. The conclusion is simple. After writing all these points, okay, so then we will come to conclusion ಏನು ಬರಿತಾ ಇದ್ದೀವಿ? See, again I have told you in the introduction itself that ನಾನು ನಿಮಗೆ ಆನ್ಸರ್ ಸ್ಟ್ರಕ್ಚರಿಂಗ್ ಅಲ್ಲಿ ಹೇಳಿದೆ. ಈ ಕನ್ಕ್ಲೂಷನ್ ಅನ್ನ ಹೇಗೆ ನಾನು ಡಿಫರೆಂಟ್ ಆಗಿ ಬರಿಬೋದು ಅಂತಂದ್ರೆ, ನಾವು ಟೆಕ್ನಾಲಜೀಸ್ ಇಂದ ಕಮ್ಯುನಿಕೇಷನ್ ಅನ್ನ ಹೇಗೆ ಎಫೆಕ್ಟಿವ್ ಮಾಡಿದೀವಿ ಅಂತ ಅದ್ರ ಬಗ್ಗೆ ಬರಿಬೋದು. ಸೊ ಅದನ್ನ ನೋಡೋಣ. ಇಂಟಿಗ್ರೇಷನ್ ಆಫ್ ಟೆಕ್ನಾಲಜಿ ಟೂಲ್ಸ್ and platforms such as email, instant messaging, video conferencing, social media has reshaped the administrative communication, making it faster, more efficient and increasingly global. Okay, so this is the way of communication. I conclude my answer for a effective communication or a different types of communication or a simple question on communication, right? So effective utilization of technology in a communication is essential for administrators. Okay, I am connecting it to the administrators. I am not connecting it to the company. Okay, I am consciously connecting it to the administrators. What does it mean? I am trying to connect with the government organization, because tomorrow we are going to work for a government organization. So for that reason I am consciously connecting to the administrators. So to streamline the operations, enhance the collaboration and ultimately achieve their organizational goals. Okay, this is the way of your answer. So I hope this video has helped you, and also if there is any doubt with respect to this topic or any other topic, okay, you can just put it in a comment box. We will help you. Okay, ಏನಾದರೂ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ನಾವು ಡೆಫಿನೆಟ್ಲಿ ಅದರ ಮೇಲೆ ಮತ್ತೆ ಹೊಸ ವಿಡಿಯೋವನ್ನು ತೊಗೊಂಡು ಬರ್ತಾ ಇದ್ದೀವಿ. ಈ ಇನಿಷಿಯೇಟಿವ್ ಏನಿದೆ ಇದು ನಿಮಗೆ ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರ, ಸೊ 3 ಹಂತಗಳಲ್ಲಿ ಸಿಗ್ತಾ ಹೋಗುತ್ತೆ. ಎಲ್ಲ ಪೇಪರ್ಸ್ ಮೇಲೂ ಸಿಗುತ್ತೆ. ಅದೇ ಥರ ಒಂದು ಪೇಪರ್ ಮೇಲೆ ಒಂದು ಪೇಪರಲ್ಲಿ 3 ಸೆಕ್ಷನ್ ಇದೆ. ಒಂದು ಸೆಕ್ಷನ್ 1 ಡೇ. ಓಕೆ, ಸೊ 1 ಸೆಕ್ಷನ್ 1 ಡೇ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಅದ್ರ ಮೇಲೆ ನಿಮಗೆ ವಿಡಿಯೋಸ್ ಬರ್ತಾ ಇರುತ್ತೆ, ರೈಟ್? ಸೊ take this question, try writing the answer, and also you can share it in the YouTube or in our Telegram channel. Thank you very much.